ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಖ್ಯಾತ ಸಾಹಿತ್ಯಿಕ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ನಿನ್ನೆ ತೀರ್ಕೊಂಡಿದ್ದಾರೆ. ರಾಜ್ಯವು ಈ ಸಂದರ್ಭದಲ್ಲಿ ಸಕಾಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಿ ಅವರ ಅಂತಿಮ ದರ್ಶನಕ್ಕೆ ಸಿದ್ಧತೆ ಮಾಡಲಿ ಅಂತ ಸೂಚಿಸಿರುತ್ತಾರೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಜಿಲ್ಲಾಡಳಿತ, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ DC ಅವರು ಸಹ ನಾವೆಲ್ಲರೂ ಕೂಡಿ ನಿನ್ನೆ ಈ ಕಂಪ್ಲೀಟ್ ಈ ಜಾಗನ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಯಾವ ರೀತಿ ಅವಕಾಶ ಕಲ್ಪಿಸ್ಕೊಡ್ಬೇಕು ಮತ್ತು ಅದಕ್ಕೆ ತಕ್ಕಂಗೆ ತಯಾರಿ ಏನೇನು ಮಾಡಬೇಕು ಅಂತ ಚರ್ಚೆಯನ್ನು ಮಾಡಿದ್ದೇವೆ. ಅದಕ್ಕೆ ತಕ್ಕಂಗೆ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ನಾವೆಲ್ಲರೂ ನೋಡ್ಬೋದು, ಇಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಸಾರ್ವಜನಿಕರಿಗೆ ಪೂರ್ಣಿಮಾ ಥಿಯೇಟರ್ ಮತ್ತು JC ರೋಡ್ನಲ್ಲಿ ಇರ್ತಕ್ಕಂಥ ರವೀಂದ್ರ ಕಲಾಕ್ಷೇತ್ರದ ಮುಖ್ಯ ಗೇಟ್ ಬಳಿ ಎಂಟ್ರಿಗೆ ಅವಕಾಶ ಇರುತ್ತದೆ. ಯಾರಾದರೂ VIP ಬಂದರೆ ಅವರಿಗೆ ನಾವು ಟೌನ್ ಹಾಲಿಂದ ಕರ್ಕೊಂಡು ಬಂದು ನೇರ ಅಂತಿಮ ದರ್ಶನಕ್ಕೆ ಕರ್ಕೊಂಡು ಬರುವಂಥದ್ದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಪೊಲೀಸ್ ಇಲಾಖೆಯಿಂದ ಇವತ್ತು 30ಕ್ಕೂ ಹೆಚ್ಚು ಅಧಿಕಾರಿಗಳು, ಇನ್ಸ್ಪೆಕ್ಟರು, ACPಗಳು, DCPಗಳು ಮತ್ತು 200ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಈ ವಿಷಯದ ಮತ್ತು ಈ ಒಂದು ಸಂದರ್ಭದ ಸೂಕ್ಷ್ಮತೆಯನ್ನು ಕೂಡ ಅವರಿಗೆ ಅರ್ಥ ಮಾಡಿ ಹೇಳಿದ್ದಾರೆ. ಸಾರ್ವಜನಿಕರು ಹೆಚ್ಚು ಸಂಖ್ಯೆಯಲ್ಲಿ ಬರುವಂಥ ಸಾಧ್ಯತೆ ಇರೋದರಿಂದ ಈಗಾಗಲೇ ಬ್ಯಾರಿಕೇಡ್ ಮೂಲಕ, ಕ್ಯೂ ಮೂಲಕ ಅವರನ್ನು ಬಿಡುವಂಥದ್ದು ಮತ್ತು ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಹೆಚ್ಚು ಜನ ಬಂದರೆ ಇದೊಂದು ಅಲ್ಟರ್ನೇಟ್ ಕ್ಯೂ ಸಹ ನಮ್ಮದು ರೆಡಿ ಇದೆ. ಸೊ ಮೇನ್ ಕ್ಯೂ ಅಲ್ಲದೆ ಅಲ್ಟರ್ನೇಟ್ ಕ್ಯೂನಲ್ಲಿ ಪಕ್ಕದಲ್ಲಿ ಕೂಡ ಬೇಗ ಮೂವ್ಮೆಂಟ್ ಆಗಲಿಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದೇವೆ. ಜಿಲ್ಲಾಡಳಿತ ಮತ್ತು ಒಟ್ಟು ಪ್ರಶಾಸನ ಮಾಡಿರ್ತಕ್ಕಂಥ ಈ ಒಂದು ವ್ಯವಸ್ಥೆಗೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾರೆ. ಈಗ ಅವರ ಪರಿವಾರದ ಸದಸ್ಯರು ಮತ್ತು ಆಪ್ತರು ಇವಾಗ ಇಲ್ಲಿ ಬರ್ತಾರೆ. ಅವ್ರು ಬಂದ ಮೇಲೇ ನಾವು ಅವ್ರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನನ ತೆಗೆದುಕೊಳ್ತೀವಿ. 200ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಮತ್ತು 30ಕ್ಕಿಂತ ಹೆಚ್ಚು ಅಧಿಕಾರಿಗಳು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.